ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ನಾವು ಒಂದು ಲೋಕವನ್ನು ನೋಡಿದ್ವಿ. ಹಿಂಸೆಯಿಂದ ತುಂಬಿದಂಥ ಒಂದು ಲೋಕ, ನೈತಿಕವಾಗಿ ಕುಸಿದು ಬಿದ್ದಿರುವಂಥ ಒಂದು ಸಮಾಜ, ಅದಲ್ಲದೆ ದೇವರ ಹೃದಯವನ್ನು ದುಃಖಪಡಿಸಿದಂಥ ಒಂದು ಲೋಕ. ಇಂದು ಅದೇ ಲೋಕದ ಮಧ್ಯ ಒಬ್ಬ ವ್ಯಕ್ತಿಯನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಇಂದಿನ ದೇವರ ವಾಕ್ಯ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನದಿಂದ 22ನೇ ವಚನದವರೆಗೆ. ಪ್ರಿಯರೇ, ಪಾಠವು ಅವನ ಬಗ್ಗೆ 3 ಮಾತುಗಳನ್ನು ಹೇಳುತ್ತದೆ. ನೋಹನು ಧರ್ಮಾತ್ಮನು, ನಿಷ್ಕಳಂಕನು ಮತ್ತು ದೇವರೊಂದಿಗೆ ನಡೆಯುತ್ತಿದ್ದನು ಎಂಬುದಾಗಿ. ಗಮನಿಸಿ, ಇದು ಪರಿಪೂರ್ಣ ಸಮಾಜದಲ್ಲಿ ಬದುಕಿದವನ ಒಂದು ವಿವರಣೆ ಅಲ್ಲ ಪ್ರಿಯರೇ. ಮತ್ತು ಪಾಠ ಈ ರೀತಿ ಪ್ರಾರಂಭವಾಗುತ್ತದೆ. ತನ್ನ ತಲೆಮಾರಿನಲ್ಲಿ ಎನ್ನುವಂಥ ವಾಕ್ಯ ಉಪಯೋಗಿಸಲ್ಪಟ್ಟಿದೆ ಪ್ರಿಯರೇ. ಇದು ತುಂಬಾ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ವಾಕ್ಯ. ಈ ವಾಕ್ಯದ ಪ್ರಾಮುಖ್ಯತೆ ಏನು ಎಂಬುದಾಗಿ ನೀವು ಕೇಳುವುದಾದರೆ ಪ್ರಿಯರೇ, ಇಡೀ ತಲೆಮಾರುಗಳು ಅಥವಾ ಇದ್ದಂಥ ಇಡೀ ಸಮಾಜವೇ ಮುರಿದು ಹೋದಂಥ ಸಮಾಜ, ಕುಸಿದು ಹೋದಂಥ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಂದು ಭಿನ್ನವಾದಂಥ ಒಂದು ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾನೆ ಎನ್ನುವಂಥದ್ದನ್ನು ಘೋಷಿಸುವಂಥ ಒಂದು ವಾಕ್ಯವಾಗಿದೆ ಪ್ರಿಯರೇ. ಅವನು ಭ್ರಷ್ಟ ಸಮಾಜದಲ್ಲಿ ಧರ್ಮಾತ್ಮನಾಗಿದ್ದನು, ಅವನು ಕುಸಿದ ಕಾಲದಲ್ಲಿ ನಿಷ್ಕಳಂಕನಾಗಿದ್ದನು ಮತ್ತು ಗೊಂದಲ ತುಂಬಿರುವಂಥ ಲೋಕದಲ್ಲಿ ದೇವರೊಂದಿಗೆ ನಡೆಯುತ್ತಿದ್ದನು. ಅಂದರೆ ಇದು ಅವನು ಪಾಪರಹಿತನು ಎಂಬುದಲ್ಲ ಪ್ರಿಯರೇ, ಅವನ ಜೀವನದ ದಿಕ್ಕು ದೇವರ ಕಡೆ ಎಂಬುದಾಗಿದೆ. ಸಮಾಜದ ಹಿನ್ನೆಲೆ ಮತ್ತೆ ಹೇಳಲ್ಪಡುತ್ತದೆ. ಭೂಮಿ ಹಿಂಸೆಯಿಂದ ತುಂಬಿತು ಎಂಬುದಾಗಿ. ಈ ಪದ, ಹಿಂಸೆ ಎನ್ನುವಂಥ ಪದ ಮರು ಕೇಳಿಸುವಂಥ ಪದವಾಗಿದೆ ಈ ವಾಕ್ಯದಲ್ಲಿ. ಇದು ಕೇವಲ ವೈಯಕ್ತಿಕ ತಪ್ಪಲ್ಲ ಪ್ರಿಯರೇ, ಇದು ವ್ಯವಸ್ಥಾತ್ಮಕ ಭ್ರಷ್ಟತೆ ಎಂಬುದನ್ನು ನಾವು ನೋಡಬಹುದು. ಸಂಸ್ಕೃತಿ ಹಿಂಸೆಯ ಮೇಲೆ ನಿರ್ಮಾಣವಾಗಿದೆ ಎಂಬುದನ್ನು ನಾವು ನೋಡಬಹುದು. ದೇವರು ಹೇಳುವಂಥ ಮಾತು, ಅವರ ಕಾರಣದಿಂದ ಭೂಮಿ ಭ್ರಷ್ಟವಾಗಿದೆ ಎಂಬುದಾಗಿ. ಇದರ ಅರ್ಥ, ಪಾಪ ಕೇವಲ ಹೃದಯದಲ್ಲೇ ಉಳಿಯುವುದಿಲ್ಲ, ಅದು ಸಮಾಜದ ರಚನೆಯನ್ನ ಕಲುಷಿತಗೊಳಿಸುತ್ತಿದೆ. ಮತ್ತೆ ದೇವರು ನೋಹನೊಂದಿಗೆ ಮಾತನಾಡುತ್ತಾರೆ. ಪ್ರವಾಹ ಅನ್ನುವಂಥದ್ದೊಂದು ಬರಲಿದೆ, ನ್ಯಾಯ ತೀರ್ಪು ಬರಲಿದೆ, ಭೂಮಿಗೆ ತೀರ್ಪು ಆಗುತ್ತದೆ ಎಂಬುದಾಗಿ. ಆದರೆ ಆ ತೀರ್ಪಿನ ಮಧ್ಯೆ ಒಂದು ಯೋಜನೆಯನ್ನ ದೇವರು ಕೊಡುತ್ತಾರೆ, ಒಂದು ನೌಕೆಯನ್ನ ಮಾಡು ಎಂಬುದಾಗಿ. ಪ್ರಿಯರೇ, ದೇವರು ಆ ನೌಕೆಗೆ ಬೇಕಾಗಿರ್ತಕ್ಕಂಥ ಅಳತೆಗಳನ್ನ ಸಹ ನೋಹನಿಗೆ ಕೊಡುತ್ತಾರೆ ಪ್ರಿಯರೇ. ಉದ್ದ, ಅಗಲ, ಎತ್ತರ, ಯಾವ ವಸ್ತುವಿಂದ ಮಾಡಬೇಕು, ಯಾವ ವಿನ್ಯಾಸದಲ್ಲಿರಬೇಕು ಎಂಬುದಾಗಿ. ಇದು ತಕ್ಷಣದ ಒಂದು ರಕ್ಷಣೆಯಲ್ಲ, ಇದು ದೀರ್ಘಕಾಲದ ವಿಧೇಯತೆಯ ಒಂದು ಯೋಜನೆ. ಒಂದು ನಿಮಿಷ ಯೋಚನೆ ಮಾಡಿ. ಆಕಾಶದಲ್ಲಿ ಮೋಡಗಳಿಲ್ಲ, ಮಳೆ ಇಲ್ಲ, ಪ್ರವಾಹದ ಲಕ್ಷಣಗಳಿಲ್ಲ, ಆದರೂ ನೋಹನು ಕಟ್ಟಲು ಆರಂಭಿಸುತ್ತಾನೆ. ಬಹುಶಃ ಜನರು ಅವನನ್ನ ಕಂಡು ಹಾಸ್ಯ ಮಾಡಿರಬಹುದು, ಅವನನ್ನು ಮೂರ್ಖನೆಂದು ಕರೆದಿರಬಹುದು. ಆದರೆ ಪಾಠ ಅತ್ಯಂತ ಶಕ್ತಿಯುತ ವಾಕ್ಯವಾಗಿ ಹೇಳುತ್ತದೆ. ನೋಹನು ದೇವರು ಅವನಿಗೆ ಆಜ್ಞಾಪಿಸಿದಂತೆ ಮಾಡಿದನು ಎಂಬುದಾಗಿ. ಯಾವ ಪ್ರಶ್ನೆ ಇಲ್ಲ, ಯಾವ ವಿಳಂಬ ಇಲ್ಲ, ಯಾವ ವಾದ ಇಲ್ಲ, ವಿಧೇಯತೆ. ಇದು ನಂಬಿಕೆಯ ಪ್ರಾಯೋಗಿಕ ರೂಪ ಪ್ರಿಯರೇ. ಇಂದು ನಾವು ಕೇಳುತ್ತೇವೆ, ಈ ಕಾಲದಲ್ಲಿ ನಿಷ್ಠೆಯಿಂದ ಬದುಕಲು ಸಾಧ್ಯವೇ ಎಂಬುದಾಗಿ. ಎಲ್ಲರೂ ಹೀಗೆ ಮಾಡುತ್ತಾರಾ ಎಂಬುದಾಗಿ ಪ್ರಶ್ನೆ ಮಾಡ್ತೇವೆ. ಪ್ರಾಮಾಣಿಕತೆ ಉಳಿಯುವುದಿಲ್ಲ ಎಂಬುದಾಗಿ ಪ್ರಶ್ನೆ ಮಾಡುತ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ನೋಹನು ಸಂಪೂರ್ಣ ಸಮಾಜವನ್ನು ಬದಲಾಯಿಸಲಿಲ್ಲ, ಆದರೆ ತನ್ನ ದಿಕ್ಕನ್ನು ಮಾತ್ರ, ತಾನು ನಡೆಯಬೇಕಾಗಿರುವಂಥ ದಿಕ್ಕನ್ನು ಮಾತ್ರ ಬದಲಾಯಿಸಿದ. ಸಮಾಜ ಹೋಗುತ್ತಾ ಇರುವಂಥ ದಿಕ್ಕಿನಲ್ಲಿ ನೋಹನು ಹೋಗಲಿಲ್ಲ. ನೋಹನು ದೇವರ ಜೊತೆಗೆ ನಡೆಯುತ್ತಿದ್ದನು. ಅವನು ಜನರ ಅಭಿಪ್ರಾಯದ ಪ್ರಕಾರ ಬದುಕಲಿಲ್ಲ, ದೇವರ ಮಾತಿನ ಪ್ರಕಾರ ಬದುಕಿದ ಪ್ರಿಯರೇ. ಈ ವಾಕ್ಯ ನಮಗೆ ಕಲಿಸುವಂಥ ಪಾಠ, ಭ್ರಷ್ಟ ತಲೆಮಾರಿನ ಮಧ್ಯೆಯೂ ಧರ್ಮಾತ್ಮವನ್ನ ಇಟ್ಟಿರಬಹುದು. ಈ ಭ್ರಷ್ಟ ತಲೆಮಾರಿನ ಮಧ್ಯೆಯೂ ದೇವರೊಂದಿಗೆ ನಡೆಯುವ ಜೀವನ ಸಾಧ್ಯವಾಗಿದೆ. 3ನೇದಾಗಿ, ದೇವರ ನ್ಯಾಯವು ನಿಜವಾದದ್ದು ಪ್ರಿಯರೇ, ಮತ್ತು ವಿಧೇಯತೆಯೇ ನಂಬಿಕೆಯ ಜೀವಂತ ಸಾಕ್ಷಿ. ಹಾಗಾದರೆ ಇಂದಿನ ವಾಗ್ದಾನ, ಭ್ರಷ್ಟ ಕಾಲದಲ್ಲಿಯೂ ದೇವರು ನಮ್ಮನ್ನು ಗಮನಿಸುತ್ತಾ ಇದ್ದಾರೆ.
ನೋಹನು ಕೃಪೆಯನ್ನು ಕಂಡುಕೊಂಡನು, ಅವನ ವಿಧೇಯತೆಯು ವ್ಯರ್ಥವಾಗಲಿಲ್ಲ. ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಭ್ರಷ್ಟ ತುಂಬಿರುವಂಥ ಈ ಸಮಾಜದಲ್ಲಿ ನೋಹನ ಹಾಗೆ ದೇವರ ಮಾರ್ಗದಲ್ಲಿ ನಾವು ನಡೆಯಬೇಕು. ಭ್ರಷ್ಟತೆ ತುಂಬಿರುವಂಥ ಈ ಸಮಾಜದಲ್ಲಿ, ಲೋಕದಲ್ಲಿ ದೇವರ ನ್ಯಾಯಗಳನ್ನು, ದೇವರ ಉಪದೇಶಗಳನ್ನು ನಾವು ಕೈಕೊಂಡು ನಡೆಯಬೇಕು. ಪ್ರಿಯರೇ, ದೇವರು ಹೇಳಿದಂತೆ ಅರ್ಥವಾಗದಿದ್ದರೂ ನಾವು ಮಾಡಬೇಕು. ಇದನ್ನು ನೆನಪಿಟ್ಟುಕೊಳ್ಳೋಣ. ಲೋಕ ಭ್ರಷ್ಟವಾಗಬಹುದು, ಆದರೆ ನಮ್ಮ ಹೃದಯ ದೇವರೊಂದಿಗೆ ನಡೆಯಬೇಕು. ನಮ್ಮ ತಲೆಮಾರಿನಲ್ಲಿ ನಾವು ಹೇಗೆ ಇದ್ದೀವಿ ಎನ್ನುವಂಥದ್ದು ನಮ್ಮ ಮುಂದೆ ಬರುವಂಥ ತಲೆಮಾರುಗಳನ್ನು ಮಾತನಾಡಬೇಕು. ಪ್ರಿಯರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ವಿಧೇಯತೆಯಲ್ಲಿ ಸ್ಥಿರವಾಗಿ ಬದುಕೋಣ. ಆಮೇಲೆ ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು